ನಮಸ್ಕಾರ. ಎಸ್ ಸರ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ದಿನಾಂಕ 20-4-2026ರಂದು ಕೃಷಿ ಮಹಾವಿದ್ಯಾಲಯ ಅಗರಿಯಲ್ಲಿ ಜಗಜ್ಯೋತಿ ಬಸವೇಶ್ವರ ಅವರ ಜಯಂತಿಯನ್ನ ಆಚರಿಸಲಾಯಿತು. ಕೃಷಿ ಮಹಾವಿದ್ಯಾಲಯದ ಡೀನ್ ಆದ ಡಾಕ್ಟರ್ ಜಿ ರವಿಶಂಕರ್, ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಮಂಜುನಾಥ್, ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಜಿ ಗಿರೀಶ್, ಕ್ಷೇತ್ರ ಅಧೀಕ್ಷಕರಾದ ರವಿಕುಮಾರ್, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಪಾಲಯ್ಯ, ಸಹ ಪ್ರಾಧ್ಯಾಪಕರಾದ ರವಿ ಎಸ್, ಸಹಾಯಕ ಪ್ರಾಧ್ಯಾಪಕರಾದ ಐ ಬಾಲಕೃಷ್ಣ ರೆಡ್ಡಿ ಇವರುಗಳು ದೀಪ ಬೆಳಗಿಸಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕೃಷಿ ಮಹಾವಿದ್ಯಾಲಯದ ಡೀನ್ ಆದ ಡಾಕ್ಟರ್ ಜಿ ರವಿಶಂಕರ್ ಅವರು ಮಾತನಾಡಿ, ಸಮಾನತೆಯ ಹರಿಕಾರರಾದ ಬಸವಣ್ಣನವರು ಆದರ್ಶನೀಯ ತತ್ವ ಮತ್ತು ನೀತಿಗಳನ್ನು ಸಮಾಜಕ್ಕೆ ನೀಡಿದ್ದು, ಅವುಗಳನ್ನು ನಾವುಗಳು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಸಮಾಜ ಸುಧಾರಣೆಗೆ ಕೊಡುಗೆ ನೀಡಬೇಕು ಎಂದರು. ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಅವರ ವಚನಗಳು ಇಂದಿಗೂ ಪ್ರಸ್ತುತವಾಗಿವೆ. 12ನೇ ಶತಮಾನದಲ್ಲಿ ತಾವು ಮಾಡುವ ವೃತ್ತಿಗಳಿಗೆ ಅನುಗುಣವಾಗಿ ಜಾತಿ ವ್ಯವಸ್ಥೆ ಇತ್ತು. ಎಲ್ಲ ವೃತ್ತಿಯವರು ಜಾತಿ ಭೇದವಿಲ್ಲದೆ ಅನುಭವ ಮಂಟಪದಲ್ಲಿ ಚರ್ಚಿಸುತ್ತಿದ್ದರು. ಅನುಭವ ಮಂಟಪ ಭಾರತದ ಮೊದಲ ಸಂಸತ್ತಾಗಿತ್ತು. ದಯೆ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಎಂದು ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಿದ ಬಸವಣ್ಣನವರನ್ನ ಕ್ರಾಂತಿಕಾರಿ ಬಸವಣ್ಣ ಎಂದು ಕರೆಯುತ್ತಿದ್ದರು ಎಂದು ನುಡಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕೇತರ ಸಿಬ್ಬಂದಿಗಳಾದ ಮಂಜುನಾಥ ಬಿ, ಕೇಶವ ನಾಯಕ್, ನಟರಾಜ್, ಕಿಶೋರ್ ಡಿ, ಆನಂದ, ನೀಲನಗೌಡ, ಓಂಕಾರಿ, ರಾಜಣ್ಣ, ಮರಿಸಿದ್ದ, ಯರಿಸ್ವಾಮಿ ಹಾಗೂ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ವರದಿ BH ಶರಣಪ್ಪ, ಎಸ್ ಆರ್ ಪಬ್ಲಿಕ್ ನ್ಯೂಸ್, ಬಳ್ಳಾರಿ.